ಶಾಸಕ ಬಿಆರ್ ಪಾಟೀಲ್ ಆರೋಪಕ್ಕೆ ಸ್ಫೋಟಕ ಸಾಕ್ಷ್ಯ ಸಿಕ್ಕಿದೆ. ಮನೆ ಹಂಚಿಕೆ ಮಾಡೋದಕ್ಕೆ ಹಣ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಬಿಆರ್ ಪಾಟೀಲ್ರು ಏನು ಆಡಿಯೋದಲ್ಲಿ ಮಾತನಾಡಿದ್ರು, ಏನ್ರಿ ದುಡ್ಡು ಕೊಟ್ಟವ್ರಿಗೆ ನೀವು ಮನೆ ಕೊಡ್ತಾ ಇದ್ದೀರಾ, ದಂಧೆ ನಡೆಸ್ತಾ ಇದ್ದೀರಾ ಅಂತ ಹೇಳಿದ್ರಲ್ಲ, ಅದಕ್ಕೆ ಒಂದು ಸ್ಫೋಟಕ ಸಾಕ್ಷಿ ಸಿಕ್ಕಿದೆ. ಮನೆ ಹಂಚಿಕೆ ಮಾಡೋದಕ್ಕೆ ಅಧಿಕಾರಿಗಳು ಹಣವನ್ನ ಪಡ್ಕೊಂಡಿದ್ದಾರೆ. ಫೋನ್ ಪೇ ಮೂಲಕ ಹಣ ಪಡೆದಿರೋದಕ್ಕೆ ಸ್ಫೋಟಕ ಸಾಕ್ಷಿ ಸಿಕ್ಕಿದೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಮನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ಪೇ ಮುಖಾಂತರ ಹಣವನ್ನ ಹಾಕಿಸ್ಕೊಂಡಿದ್ದಾರೆ. ಪವರ್ ಟಿವಿಗೆ ಲಭ್ಯವಾಗಿದೆ ಆರೋಪಕ್ಕೆ ಸ್ಫೋಟಕ ಸಾಕ್ಷ್ಯ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಇಲಾಖೆಯಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ. ಫೋನ್ ಪೇ ಮುಖಾಂತರ ಹಣ ಹಾಕಿಸ್ಕೊಂಡು ಮನೆ ಹಂಚ್ತೀರಾ? ನಾಚಿಕೆ ಆಗೋದಿಲ್ವಾ ನಿಮ್ಗೆ? ಪೊಲೀಸರು ತಪ್ಪಿಟ್ಟು ಹೋಗ್ಬೇಕಿತ್ತು. ನಮ್ ಕೆಕೆಆರ್ಡಿಬಿ ದುಡ್ಡು, ನಮ್ಮ ಪ್ರತ್ಯಕ್ಷ ದುಡ್ಡು ಏನ್ ಅಧಿಕಾರ, ಹೆಂಗ್ ಅಧಿಕಾರ ಬಂತು ಅವ್ರಿಗೆ ಮಾಡಕ್ಕೆ? ಉಸ್ತುವಾರಿ ಸಚಿವರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆಫೀಸರ್ಸ್ ಈ ತರ ಮಾಡಿದ್ರೆ ಯಾರು ಆನ್ಸರ್? ಇವಾಗ ಅವ್ರು ಹೋದ್ರು, ಈ ಕಡೆ ಎಲ್ಲಿದ್ದಾರೆ ಆಫೀಸರ್? ಯಾರು ಅವ್ರ ಬಗ್ಗೆ ನಮ್ ಕೇಳ್ತಾರೆ, ಇವಾಗ ನಿಮ್ ಕೇಳ್ತಾರೆ. ಇವಾಗ ವಿಲ್ ಬಿ ಆನ್ಸರಬಲ್ ಅಂಡ್ ವಿಲ್ ಬಿ ಆನ್ಸರಬಲ್. ಅವ್ರು ಮುಗಿತು, ಕ್ಯಾನ್ಸಲ್ ಹೋದ, ದುಡ್ಡು ಲೂಟಿ ಮಾಡ್ಕೊಂಡು ಹೋದ. ಏನೇನ್ ದುಡ್ಡು ಮಾಡಿಲ್ಲ ನಮಗೂ ಗೊತ್ತಿಲ್ಲ. ಅದು ಎಲ್ಲ ದುಡ್ಡು ಎಲ್ಲ ಹೋಗಿದೆ, ಎಲ್ಲಿ ಟ್ರಾನ್ಸ್ಫರ್ ಆಯ್ತು? ಡೀಟೇಲ್ಸ್ ಏನು ಕೊಟ್ಟಿಲ್ಲ ಸರ್, ಅದಕ್ಕೆ ನಾನೇ ಎಂಕ್ವೈರಿ ಬರ್ತಿದ್ದೀನಿ ಸರ್. ಹಂಗೆ ಸಭೆಯಲ್ಲಿ ಉಸ್ತುವಾರಿ ಸಚಿವರಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಆಫೀಸರ್ಸ್ ಈ ತರ ಮಾಡಿದ್ರೆ ಯಾರು ಆನ್ಸರ್? ಇವಾಗ ಅವ್ರು ಹೋದ್ರು, ಈ ಕಡೆ ಎಲ್ಲಿದ್ದಾರೆ ಆಫೀಸರ್? ಯಾರು? ನೋಡಿ, ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ವಸತಿ ಯೋಜನೆ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಮನೆ ಮಂಜೂರಾತಿಗಾಗಿ ಫೋನ್ ಪೇ ಮೂಲಕ ಲಂಚ ಪಡ್ಕೊಂಡಿದ್ದಾರೆ. ತಾಲೂಕಿನ ಕೆಡಿಪಿ ಸಭೆಯಲ್ಲಿ ಅಧಿಕಾರಿ ಲಂಚ ಸ್ವೀಕಾರದ ದಾಖಲೆಯನ್ನ ಪ್ರದರ್ಶನ ಮಾಡಲಾಯಿತು. ಮನೆ ಹಂಚಿಕೆ ಮಾಡೋದಕ್ಕೆ ಹಣ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಫೋನ್ ಪೇ ಮೂಲಕ ಹಣ ಪಡ್ಕೊಂಡಿದ್ದಾರೆ ಆಫೀಸರ್ಸ್. ಫೋನ್ ಪೇ ಮೂಲಕ ಹಣ ಪಡೆದಿರುವಂತದ್ದು ನೋಡಿ, 8,000 ರೂಪಾಯಿ. ಶರಣ ಬಸಪ್ಪ ಚಿಂಚೋಳಿ, PMY ಗಡ್ಕರ್ 8,000 ರೂಪಾಯಿಯನ್ನ ಫೋನ್ ಪೇ ಮೂಲಕ ಪಡ್ಕೊಂಡಿರೋದು. ಕಲಬುರಗಿ ಜಿಲ್ಲೆ ಚಿಂಚೋಳಿಯಲ್ಲಿ ನಡೆದಂತಹ ಕೆಡಿಪಿ ಸಭೆಯಲ್ಲಿ ಶಾಸಕ ಅವಿನಾಶ್ ಜಾಧವ್ ಈ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಮನೆ ಮಂಜೂರಿತಿಗಾಗಿ ಅಧಿಕಾರವನ್ನ ಪಡ್ಕೊಂಡಿದ್ದಾರೆ ಬಗ್ಗೆ ಚಂದನೇಕರ್ ಗ್ರಾಮಸ್ಥರು ದೂರನ್ನ ಕೂಡ ಕೊಟ್ಟಿದ್ರು. ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ಗೋಲ್ಮಾಲ್, ಬಡವರಿಗೆ ಹಂಚುವಂತ ಮನೆಯಲ್ಲೂ ಕೂಡ ನೀವು ಗೋಲ್ಮಾಲ್ ನಡೆಸ್ತೀರಾ ಅಂತ ಹೇಳಿದ್ರೆ ಯಾಕೆ ಜಮೀರ್ ಅಹಮದ್ ಅವರೇ? ಬೇರೆ ಎಲ್ಲ ಮಾತಾಡ್ತಿರಲ್ಲ, ದೇಶ ಕಾಯಕ್ಕೆ ಹೋಗ್ತೀನಿ ನಾನು ಅಂತ ಹೇಳ್ತಿರಲ್ಲ. ಫಸ್ಟ್ ನಿಮ್ಮ ಇಲಾಖೆ ಕಾಯಿರಿ. ಫಸ್ಟ್ ನೆಟ್ಗೆ ನಿಮ್ಮ ಇಲಾಖೆಯಲ್ಲಿ ಏನ್ ನಡೀತಿದೆ ಅಂತ ಫಸ್ಟ್ ನೋಡ್ರಿ. ದೇಶ ಕಾಯಕ್ಕೆ ಹೋಗ್ತೀನಿ ಅಂತ ಮಾತಾಡ್ತಿರಲ್ಲ ನೀವು. ಫಸ್ಟ್ ನಿಮ್ಮ ಇಲಾಖೆನ ಫಸ್ಟ್ ವಾಚ್ ಮಾಡಿ, ಏನಾಗ್ತಾ ಇದೆ ನಿಮ್ಮ ಇಲಾಖೆಯಲ್ಲಿ ಅಂತ. ನಿಮ್ಮ ಇಲಾಖೆನೇ ನಿಮಗೆ ಗಮನಿಸೋದಕ್ಕಾಗ್ತಾ ಇಲ್ಲ, ಇನ್ನು ದೇಶ ಏನ್ ಕಾಯಕ್ಕೆ ಹೋಗ್ತೀರಿ ನೀವು? ಮಾತಾಡಿದ್ರೆ ಸಾಕಾಗೋದಿಲ್ಲ, ಕುತ್ಕೊಂಡು ಸ್ಟೈಲ್ ಆಗಿ ಪೋಸ್ ಕೊಟ್ರೆ ಸಾಕಾಗೋದಿಲ್ಲ. ನಿಮ್ಮ ಇಲಾಖೆಯಲ್ಲಿ ಏನ್ ನಡೀತಾ ಇದೆ, ನಿಮ್ಮ ಇಲಾಖೆ ಎಷ್ಟು ಗಬ್ಬೆದ್ದು ನಾರ್ತಾ ಇದೆ ನೋಡ್ಕೊಳ್ಳಿ ಫಸ್ಟ್. ಬಡವರು ಕೊಡೋ ಮನೆಯಲ್ಲೂ ಕೂಡ ಈ ಭ್ರಷ್ಟಾಚಾರ ಮಾಡ್ತೀರಿ. ಏನಾಗಿದೆ ಗೊತ್ತಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಇಟ್ ಇಸ್ ಸಚ್ ಅ ಶೇಮ್ಫುಲ್. ನೋಡೋಣ ಈ ಪ್ರಕರಣ ಎಲ್ಲಿವರೆಗೂ ಹೋಗುತ್ತೆ, ವಿಪಕ್ಷಗಳು ಎಲ್ಲಿವರೆಗೂ ತೆಗೆದುಕೊಂಡು ಹೋಗ್ತವೆ ಈ ಪ್ರಕರಣವನ್ನ.